ಟ್ರಾಲರ್ಸು ಹೇಳೋದಷ್ಟೇ. ಇವಾಗ ಓಕೆ ಅವ್ರು ಏನೋ ಒಂದು ಮಾಡ್ಬಿಟ್ಟಿದ್ದಾರೆ, ಬಟ್ ಅದನ್ನ ನೀವು ಹಾಕ್ದಾಗ ಮರ್ಯಾದೆ ಕಳ್ದಂಗೆ ಅಲ್ವಾ? ಬಟ್ ಯಾಕೆ ಯಾವ ಒಂದು ಟ್ರಾಲ್ ಅಡ್ಮಿನ್ಗಳು ಬಿಗ್ ಬಾಸ್ಗೆ ಹೋಗಿಲ್ಲ? ನಾನು ಹೊಸ ಐಡಿಯಾ ಕೊಡ್ತಾ ಇದ್ದೀನಿ, ನೆಕ್ಸ್ಟ್ ಸೀಸನ್ಗೆ ಯಾರಾದರೂ ಟ್ರಾಲ್ ಅಡ್ಮಿನ್ ಹೋಗ್ಲಿ. ಆಮೇಲೆ ಎಷ್ಟೊಂದು ಜನ ಮಾಡ್ತಾರೋ ಸಿಲ್ಲಿ ಕಂಟೆಂಟ್ಗಳನ್ನ ನೀವು ನೋಡ್ತಿದ್ರಲ್ಲ, ಅವ್ರಿಗೆಲ್ಲ ದುಡ್ಡಾಗಿ ಕನ್ವರ್ಟ್ ಆಗ್ತಿದೆ. ನೀವು ಯಾವ ಕಂಟೆಂಟ್ ನೋಡ್ತೀರಾ, ಯಾರನ್ನ ಫಾಲೋ ಮಾಡ್ತಾ ಇದೀರಾ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ ನೀವು ಎಂಥವ್ರು ಅನ್ನೋದು. ಸೋಷಿಯಲ್ ಮೀಡಿಯಾ ಇವಾಗ ಹೆಂಗಾಗಿದೆ ಅಂತಂದ್ರೆ ಒಂಥರ, ಅಂಡ್ ಈವನ್ ನ್ಯೂಸ್ಗಳು ಹೆಂಗಾಗಿದೆ ಅಂತಂದ್ರೆ ಇಟ್ಸ್ ಹಾರಿಬಲ್. ಪ್ರೆಗ್ನೆನ್ಸಿ ಆಗಿರೋದನ್ನೇ ದೊಡ್ಡ ಲೆವೆಲ್ಗೆ ನ್ಯೂಸ್ ಮಾಡ್ತಾರೆ. ಯಾವ ನ್ಯೂಸ್ನ ಹೈಲೈಟ್ ಮಾಡಬೇಕು ಅದನ್ನ ಹೈಲೈಟ್ ಮಾಡಲ್ಲ, ಯಾವ್ದಕ್ಕೆ ವಾಯ್ಸ್ ರೇಸ್ ಮಾಡಬೇಕು ಅದಕ್ಕೆ ವಾಯ್ಸ್ ರೇಸ್ ಮಾಡಲ್ಲ. ಬೋಲ್ಡ್ 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 ಅಂತಿದ್ರಲ್ಲ, ಅವ್ರ ಆಚೆ ಕಡೆ ಇರುವಂತ ಯಾವ್ದಾದ್ರು ಒಂದು ನಾರ್ಮಲ್ ಹುಡುಗಿ ಅವ್ರ ಹತ್ರ ಕಷ್ಟ ಶೇರ್ ಮಾಡ್ಕೊಂಡಾಗ ಎಷ್ಟು ಜನ ಬರ್ತಾರೆ ಸಹಾಯ ಮಾಡಕ್ಕೆ? ಬಟ್ ತಿಂಗಳಿಗೆ ಒಂದಂತೂ ಯಾರಾದ್ರೂ ಒಬ್ರು ಈ ತರ ಇದ್ದೇ ಇರ್ತಾರೆ, ಏನಾದ್ರು ಹರ್ಟ್ ಮಾಡೋರು ಅಥವಾ ಕಮೆಂಟ್ ಮಾಡೋರು. ಒಂದಷ್ಟು ಇದು ಟ್ರಾಲ್ ಆಯ್ತು ಗೊತ್ತಾ, ಅವಾಗ ನಾನು ಎಲ್ಲ ಈ ಟ್ರಾಲರ್ಸು ಹೇಳೋದಷ್ಟೇ, ಆ ವಿಡಿಯೋಸ್ಗಳನ್ನ ನೀವು ಮತ್ತೆ ಮತ್ತೆ ಶೇರ್ ಮಾಡಿದಾಗ ಅದು ಇನ್ನೂ ಅದು ಮರ್ಯಾದೆ ಕಳ್ದಂಗೆ ಅಲ್ವಾ? ಇವಾಗ ಓಕೆ ಅವ್ರು ಏನೋ ಒಂದು ಮಾಡ್ಬಿಟ್ಟಿದ್ದಾರೆ, ಬಟ್ ಅದನ್ನ ನೀವು ಹಾಕ್ದಾಗ ಮರ್ಯಾದೆ ಕಳ್ದಂಗೆ ಅಲ್ವಾ? ಅದು ತಪ್ಪಾಗತ್ತೆ, ತುಂಬಾನೇ ತಪ್ಪಾಗತ್ತೆ. ಸೊ ಹಂಗೆ ಮಾಡಿ ಮಾಡಿ ನೀವು ಯಾರ್ಯಾರನ್ನೋ ಎಲ್ಲೆಲ್ಲಿಗೂ ಕಳ್ಸಿದ್ರಿ, ಬಟ್ ಯಾಕೆ ಯಾವ ಒಂದು ಟ್ರಾಲ್ ಅಡ್ಮಿನ್ಗಳು ಬಿಗ್ ಬಾಸ್ಗೆ ಹೋಗಿಲ್ಲ? ನಾನು ಹೊಸ ಐಡಿಯಾ ಕೊಡ್ತಾ ಇದ್ದೀನಿ, ನೆಕ್ಸ್ಟ್ ಸೀಸನ್ಗೆ ಯಾರಾದರೂ ಟ್ರಾಲ್ ಅಡ್ಮಿನ್ ಹೋಗ್ಲಿ. ಬಿಕಾಸ್ ಯಾರ್ಯಾರನ್ನೋ ಉದ್ಧಾರ ಮಾಡ್ಬಿಟ್ಟು ಪಾಪ ಅವರೆಲ್ಲ ಹೋಗ್ಬಿಟ್ಟು ಬಂದ್ಬಿಟ್ರು, ಅವ್ರಿಗೆಲ್ಲ ಒಂದು ರೆವೆನ್ಯೂ ಆಗುತ್ತೆ. ಆಮೇಲೆ ಎಷ್ಟೊಂದು ಜನ ಮಾಡ್ತಾರೋ ಸಿಲ್ಲಿ ಕಂಟೆಂಟ್ಗಳನ್ನ ನೀವು ನೋಡ್ತಿದ್ರಲ್ಲ, ಅವ್ರಿಗೆಲ್ಲ ದುಡ್ಡಾಗಿ ಕನ್ವರ್ಟ್ ಆಗ್ತಿದೆ. ನಿಮ್ಗೇನು ಸಿಗ್ತಿದೆ? ಸೊ ಅದಕ್ಕೆ ನಾನೇನು ಹೇಳ್ತೀನಿ ಆಡಿಯನ್ಸ್ಗೆ ಅಂದರೆ, ಒಳ್ಳೆ ಕಂಟೆಂಟ್ಗೆ ಸಪೋರ್ಟ್ ಮಾಡಿ. ನೀವು ಯಾವ ಕಂಟೆಂಟ್ ನೋಡ್ತೀರಾ, ಯಾರನ್ನ ಫಾಲೋ ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ ನೀವು ಎಂಥವ್ರು ಅನ್ನೋದು ಅಲ್ವಾ? ಎಸ್. ಸೊ ದಟ್ಸ್ ಆಲ್. ಸೋಷಿಯಲ್ ಮೀಡಿಯಾ ಇವಾಗ ಹೆಂಗಾಗಿದೆ ಅಂತಂದರೆ ಒಂಥರ, ಆ್ಯಂಡ್ ಈವನ್ ನ್ಯೂಸ್ಗಳು ಹೆಂಗಾಗಿದೆ ಅಂತಂದರೆ ಇಟ್ಸ್ ಹಾರಿಬಲ್. ಪ್ರೆಗ್ನೆನ್ಸಿ ಆಗಿರೋದನ್ನೇ ದೊಡ್ಡ ಲೆವೆಲ್ಗೆ ನ್ಯೂಸ್ ಮಾಡ್ತಾರೆ. ಪ್ರೆಗ್ನೆಂಟ್ ಆದರು ಏನು ಮಾಡೋಣ ಇವಾಗ? ಪ್ರೆಗ್ನೆಂಟ್ ಆದರು ಏನು ಮಾಡೋಣ ಅದಕ್ಕೆ ನಂಗೆ ಗೊತ್ತಿಲ್ಲ. ವೈ? ಬಿಕಾಸ್ ಆ ನ್ಯೂಸ್ ಎಲ್ಲ ಇವಾಗ ನಮ್ಮಮ್ಮನ ವಯಸ್ಸೂರೆಲ್ಲ ನೋಡಿದಾಗ ಅಯ್ಯೋ ನಾವು ಹತ್ತೆಲ್ಲ ಹೆತ್ತಿದ್ವಿ, ಅವಾಗೆಲ್ಲ ಏನೂ ಇಲ್ಲ, ಇವಾಗ ಇದು ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಯಾವ ನ್ಯೂಸ್ನ ಹೈಲೈಟ್ ಮಾಡಬೇಕು ಅದನ್ನು ಹೈಲೈಟ್ ಮಾಡಲ್ಲ, ಯಾವುದಕ್ಕೆ ವಾಯ್ಸ್ ರೇಸ್ ಮಾಡಬೇಕು ಅದಕ್ಕೆ ವಾಯ್ಸ್ ರೇಸ್ ಮಾಡಲ್ಲ. ಆ್ಯಂಡ್ ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಆಲ್ ಡಿಜಿಟಲ್ ಮೀಡಿಯಾ, ಡಿಜಿಟಲ್ ನ್ಯೂಸ್ಗಳವ್ರಿಗೆ. ನಂದು ಬಿಗ್ ಬಾಸ್ ಆದಾಗ ದೇ ಸಪೋರ್ಟೆಡ್ ಮೀ ವೆಲ್, ಬಿಕಾಸ್ ದೇ ದೆಮ್ಸೆಲ್ಫ್ ಕೇಮ್ ಆ್ಯಂಡ್ ಆಸ್ಕ್ಡ್ ಮೀ ಕ್ಯಾನ್ ಯು ಶೇರ್ ಅಂತ, ಅದೆಲ್ಲ ಸಪೋರ್ಟ್ ಮಾಡಿದ್ದಾರೆ ತುಂಬ. ಬಟ್ ಆದರೆ ಎಲ್ಲೂ ನನಗೆ ಅದು ಇದು ಸಿಗಲಿಲ್ಲ, ನನಗೆ ಜಸ್ಟಿಸ್ ಸಿಗಲಿಲ್ಲ, ಇನ್ನೂ ಜಸ್ಟಿಸ್ ಸಿಕ್ಕಿಲ್ಲ ನನಗೆ. ಇದು ಇನ್ನೊಂದು 10 ವರ್ಷ ಆದರೂ ಇದು ಇಂಪ್ಯಾಕ್ಟ್ ಆಗ್ತಾನೆ ಇರುತ್ತೆ. ಬಟ್ ಈ ಒಂದು ಇನ್ಸಿಡೆಂಟಿಂದ ನಾನು ಕಲ್ತಿದ್ದೇನು ಅಂತಂದರೆ, ಯಾವುದೋ ಎಡಿಟರ್ ಕೈಗೆ ನನ್ನ ಇಮೇಜ್ ಕೊಟ್ಬಿಟ್ಟು ನೀನು ಹೆಂಗೆ ಬೇಕಾದ್ರೂ ತೋರಿಸು ಗುರು ಅಂತ ನಮ್ಮನ್ನ ನಾವು 3 ತಿಂಗಳುಗಟ್ಟಲೆ ಮಾರ್ಕೊಳ್ಳೋದಿದೆಯಲ್ಲ, ಅದನ್ನ ಅವಶ್ಯಕತೆ ಇಲ್ಲ. ಆ ದುಡ್ಡು ನೀವು ಆಚೆನೂ ಒಳ್ಳೆ ರೀತಿಯಲ್ಲಿ ಇಮೇಜ್ನ ಕಾಪಾಡಿಕೊಂಡು ಸಂಪಾದನೆ ಮಾಡ್ಬೋದು. ಆ್ಯಂಡ್ ಅಲ್ಲಿ ಬಿಗ್ ಬಾಸಲ್ಲಿ ಯಾರಾದರೂ ವಾಯ್ಸ್ ರೇಸ್ ಮಾಡಿದ್ದಕ್ಕೆ ಇದು ಮಾಡಿದ್ದಕ್ಕೆಲ್ಲ ಅವ್ರನ್ನ ಒಂಥರ ದೊಡ್ಡ ಬೋಲ್ಡ್ ಅನ್ನೋ ಥರ ನೋಡ್ತಾರೆ. ನಿಮಗೆ ಅಲ್ಲಿ ಸೇಫ್ಟಿ ಇದೆ, ಯಾರು ಏನು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋಕ್ಕೆ ಬರಲ್ಲ, ಕ್ಯಾಮ್ರಾಗಳಿರುತ್ತೆ ಸಾಕ್ಷಿಗೆ. ಆದರೆ ರಿಯಲ್ ಲೈಫಲ್ಲಿ ಆಚೆ ಕಡೆ ಯಾರಾದರೂ ರೋಡಲ್ಲಿ ಜಗಳ ಮಾಡಿದಾಗ ನಾವು ಬೋಲ್ಡಾಗಿರ್ತೀವಿ, ಅಲ್ಲಿ ಯಾವುದೇ ಕ್ಯಾಮ್ರಾ ಇರಲ್ಲ, ಅವ್ನ ಎದುರುಗಡೆ ಇರೋ ವ್ಯಕ್ತಿ ಏನು ಬೇಕಾದ್ರೂ ಮಾಡ್ಬೋದು ನನಗೆ. ಸೊ ಅದು ರಿಯಲ್ ಬೋಲ್ಡ್ನೆಸ್ ಆಗುತ್ತೆ. ರಿಯಾಲಿಟಿ ಶೋ ಅಲ್ಲಿ ತೋರಿಸೋಂಥ ಬೋಲ್ಡ್ನೆಸ್ ರಿಯಲ್ ಆಗಲ್ಲ. ಆ್ಯಂಡ್ ಅಲ್ಲಿರೋಂಥ ಎಷ್ಟೊಂದು ಬೋಲ್ಡ್ ಅಂತಿದ್ರಲ್ಲ, ಅವ್ರ ಆಚೆ ಕಡೆ ಇರೋವಂಥ ಯಾವ್ದಾದ್ರು ಒಂದು ನಾರ್ಮಲ್ ಹುಡುಗಿ ಅವ್ರ ಹತ್ರ ಕಷ್ಟ ಶೇರ್ ಮಾಡ್ಕೊಂಡಾಗ ಎಷ್ಟು ಜನ ಬರ್ತಾರೆ ಸಹಾಯ ಮಾಡೋಕ್ಕೆ? ಎಷ್ಟು ಜನ ನಿಮ್ಮ ಮನೆ ಬಾಡಿಗೆ ಕಟ್ತಿದ್ದಾರೆ ಅದು ಹೇಳಿ ಫಸ್ಟು. ನಿಮ್ಮ ಮನೆ ಬಾಡಿಗೆ ನೀವು ಕಟ್ತೀರಾ, ನಿಮ್ಮನ್ನ ನೀವು ತಿಂತೀರಾ. ಸೊ ಯಾಕೆ ಯಾರಿಗೋ ಒಂದು ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀರಾ? ಅದ್ರ ಬದಲು ಐ ಫೀಲ್ ನಮ್ಮ ಪೇರೆಂಟ್ಸ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟರೆ, ನಮ್ಮ ಒಂದು ಜರ್ನಿಲಿ ಸಪೋರ್ಟಿವ್ ಆಗಿ ನಿಂತಿರೋವಂಥ ಫ್ರೆಂಡ್ಸ್, ಫಾರ್ ಎಕ್ಸಾಂಪಲ್ ಇವಾಗ ಈವನ್ ನಮ್ಮ ವರ್ಕ್ ಸ್ಪೇಸಲ್ಲಿ ಯಾರು ಸಪೋರ್ಟಿವ್ ಆಗಿರ್ತಾರೆ ಅಂಥವ್ರಿಗೆ ಸಪೋರ್ಟ್ ಮಾಡಿದ್ರೆ ಅಥವಾ ಹೈಪ್ ಕೊಟ್ಟರೆ ದಟ್ಸ್ ಏನೋ ವರ್ತ್ ಅಂತ ಅನ್ಸುತ್ತೆ. ದಟ್ಸ್ ಆಲ್. ಬಟ್ ಈಗ ಮುಂದೆ ನನ್ನ ಮೈಂಡಲ್ಲಿ ಏನಿರೋದು ಅಂತಂದರೆ, ವೆನ್ ಐ ಕ್ರಾಸ್ 40-45 years ಐ ವಿಲ್ ಡೂ ಕಾಂಪಿಟೇಷನ್. ಆವಾಗ ಒಂಥರ ಮಜಾ ಇರುತ್ತೆ, ಆ ಏಜಲ್ಲಿ ಮಾಡಿದವ್ರು ಗುರು ಅನ್ನೋ ಥರ. ಸೊ ಅಲ್ಲಿವರೆಗೆ ಕಾಂಪಿಟೇಷನ್ಸ್ ಮಾಡೋದು ಬೇಡ ಅಂತ ಇದೆ. ಬಟ್ ರೆಗ್ಯುಲರ್ ಫಿಟ್ನೆಸ್ ಮೇಂಟೈನ್ ಮಾಡೋಣ ಅಂತಿದ್ದೀನಿ. ಒಂದಷ್ಟು ನರೇಷನ್ಗಳನ್ನ ಕೇಳಿದ್ದೀನಿ, 1-2 ಸಿನಿಮಾ ಕನ್ಫರ್ಮ್ ಆಗೋ ಮಟ್ಟಕ್ಕಿದೆ, ನೋಡಬೇಕು. ಅದ್ರ ಮಧ್ಯೆ ಏನಾದರೂ ಸೀರಿಯಲ್ಗಳಲ್ಲಿ ಒಳ್ಳೆ ಪಾತ್ರ ಬಂದರೆ ಮಾಡ್ತೀನಿ. ಬಟ್ ಇನ್ಫ್ಲೂಯೆನ್ಸಿಂಗ್ ಇನ್ಸ್ಟಾಗ್ರಾಮ್ ಥಿಂಗ್ ಏನಿರುತ್ತೆ ಅದು ಕಂಟಿನ್ಯೂಸ್ ಆಗಿ ನಡೀತಿರುತ್ತೆ. ಆ್ಯಂಡ್ ಹೌದು, ಎಲ್ರಿಗೂ ಇದೇ ಥರ ಬೈತಿರ್ತೀನಿ, ಯಾರು ಕೆಟ್ಟದ್ದು ಮಾಡ್ತಾರೆ ಅವ್ರಿಗೆ. ಆ್ಯಂಡ್ ದಟ್ಸ್ ಆಲ್. ಬಟ್ ಗೊತ್ತಿಲ್ಲ ನೆಕ್ಸ್ಟ್ ಏನು ಚಾಲೆಂಜಸ್ ಬರುತ್ತೆ ಅಂತ. ಬಟ್ ತಿಂಗಳಿಗೆ ಒಂದಂತೂ ಯಾರಾದರೂ ಒಬ್ರು ಈ ಥರ ಇದ್ದೇ ಇರ್ತಾರೆ, ಏನಾದರೂ ಹರ್ಟ್ ಮಾಡೋರು ಅಥವಾ ಕಮೆಂಟ್ ಮಾಡೋರು, ಏನಾದರೂ ಒಬ್ರು ತಲೆ ತಿನ್ನೋರು ಇದ್ದೇ ಇರ್ತಾರೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಚಿತ್ರಲ್ ಅವರೇ. ಸಾಕಷ್ಟು ವಿಷಯ ಆ್ಯಕ್ಚುಲಿ ಮಾತಾಡಿದ್ರಿ. ಇಟ್ ವಾಸ್ ಇನ್ಸ್ಪೈರಿಂಗ್ ಮತ್ತು ಥಾಟ್ ಪ್ರೊವೋಕಿಂಗ್ ಎಲ್ಲ ರೀತಿನೂ ಇತ್ತು.
ಸೊ ಒಳ್ಳೇದಾಗ್ಲಿ, ಒಳ್ಳೊಳ್ಳೆ ಅವಕಾಶಗಳು ಸಿಗ್ತಾ ಹೋಗ್ಲಿ ನಿಮಗೆ ಮುಂದಿನ ಜೀವನದಲ್ಲಿ. ಅಂಡ್ ಇನ್ನೊಂದು ಮೆಸೇಜ್ ಕೊಡ್ತೇನೆ. ಇವಾಗ ನೇಹಾ ಹಿರೇಮಠ ಅವರ ಇನ್ಸಿಡೆಂಟ್ ನಮ್ಗೆ ಅನ್ಸುತ್ತೆ ಲೈಕ್ ತಪ್ಪು ಹುಡುಗ ಮಾಡಿರೋದು ಅಂತ. ಎಸ್, ಒಂದು ಜೀವನ ತೆಗೆಯೋಷ್ಟು ಲೆವೆಲ್ಗೆ ಯಾರು ಹೋಗ್ಬಾರ್ದು. ಬಟ್ ನೀವು ಅವನ ಹಳೆ ಫೋಟೋಸ್ ಎಲ್ಲ ನೋಡಿದ್ರೆ ಹಿ ವಾಸ್ ಲುಕಿಂಗ್ ಗುಡ್, ಆಯ್ತಾ. ಆ ಹುಡುಗಿದು ಏನು ಅದ್ರಲ್ಲಿ ಪಾರ್ಟ್ ಇರುತ್ತೆ ನಮ್ಗೆ ಗೊತ್ತಿಲ್ಲ. ಆದರೆ ನಾನು ಹೇಳ್ತೀನಿ, ಲವ್ ಮಾಡೋ ಹಾಗಿದ್ರೆ ಸಾಯಿಸೋ ಲೆವೆಲ್ವರೆಗೂ ನೀವು ಅವ್ರನ್ನ ಗ್ರಾಂಟೆಡ್ ಆಗಿ ತೊಗೋಬೇಡಿ. ಇಫ್ ಇಟ್ ಇಸ್ ನಾಟ್ ವರ್ಕಿಂಗ್ ಔಟ್, ಮೂವ್ ಆನ್ ಅಷ್ಟೇ ನಾನು ಹೇಳೋದು. ಒಂದಿಲ್ಲ ಅಂದರೆ ಇನ್ನೊಂದು ಸಿಗುತ್ತೆ ಅಷ್ಟೇ. ಒಬ್ರಿಲ್ಲ ಅಂತಂದರೆ ಇನ್ನೊಬ್ರು, ಅಥವಾ ಸ್ಟೇ ಸಿಂಗಲ್. ಇಟ್ಸ್ ಬೆಟರ್ ಟು ಬಿ ಸಿಂಗಲ್, ಯುನೋ. ಲೈಕ್ ನಾನು ಸಿಂಗಲ್ ಆಗಿರೋದ್ರಿಂದ ಅದನ್ನು ಹೇಳ್ತಾ ಇದ್ದೀನಿ. ಮೋಸ್ಟ್ಲಿ ಎಲ್ಲ ಸಿಂಗಲ್ಸ್ಗೂ ಹಂಗೆ ಅನಿಸ್ಬೋದೇನೋ. ಸಿಂಗಲ್ ಲೈಫ್ ಇಸ್ ಬೆಸ್ಟ್. ಆ್ಯಂಡ್ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಸಿಂಗಲ್ ಆಗಿರೋರು ಹಾನೆಸ್ಟ್ ಆಗಿರ್ತಾರೆ ತುಂಬ. ಬಿಕಾಸ್ ದೇ ನೋ, ಇಲ್ಲ ಅಂದರೆ ದೇ ಹ್ಯಾವ್ ಸಮ್ ಲಿಮಿಟ್ಸ್, ದೇ ವಿಲ್ ಸೆಟ್ ದೇರ್ ಲಿಮಿಟ್ಸ್, ಸೆಟ್ ದೇರ್ ಬೌಂಡ್ರೀಸ್. ಸೊ ಹ್ಯಾಟ್ಸ್ ಆಫ್ ಟು ಆಲ್ ಸಿಂಗಲ್ಸ್. ಎಷ್ಟೊಂದು ಜನ ನಂಗೆ ಕೇಳ್ತಾರೆ, ಇವಾಗೆಲ್ಲ ಓಕೆ, ವಯಸ್ಸಾದ್ಮೇಲೆ ಹೆಂಗೆ, ವಯಸ್ಸಾದ್ಮೇಲೆ ಏನು ಮಾಡ್ತೀರಾ ಅಂತ. ಬಟ್ ನಾನು ಮದುವೆ ಆದರೆ ನನ್ನ ಜೊತೆ ನನ್ನ ಗಂಡಂಗೂ ವಯಸ್ಸಾಗುತ್ತಲ್ವಾ, ಅದನ್ನ ಮಾತ್ರ ಯಾರೂ ಹೇಳಲ್ಲ. ದಟ್ಸ್ ವೈ ಐ ಫೀಲ್, ಅದೇ ಸುಮ್ಮನೆ ಏನೋ ನಾವು ಮದುವೆ ಆಗೋಕ್ಕಿಂತ, ಆ್ಯಸ್ ಐ ಸೆಡ್, ಈ ರೀತಿ ಮೈಂಡ್ ಸೆಟ್ ಇರೋರನ್ನ ಯಾರಾದರೂ ಕನ್ವಿನ್ಸ್ ಮಾಡೋರು ಸಿಕ್ಕಿದ್ರೆ ದೆನ್ ಹಿಲ್ ಬಿ ಅ ವೆರಿ ಬಿಗ್ ಹೀರೋ. ಐ ಥಿಂಕ್ ಆ ಥರದವ್ರು ಯಾರಾದ್ರು ಸಿಕ್ಕಿದ್ರೆ ಐ ಆಮ್ ಓಕೆ ವಿತ್ ಇಟ್. ಕರೆಕ್ಟ್. ನಿಮ್ಮ ಪಾರ್ಟ್ನರ್ ಕೂಡ ಬೇಗ ಸಿಗ್ಲಿ, ಇಬ್ಬರನ್ನು ಒಟ್ಟಿಗೆ ಕೂರಿಸ್ಕೊಂಡು ಇಂಟರ್ವ್ಯೂ ಮಾಡುವಂತಹ ಒಂದು ಸಿಚುವೇಶನ್ ನಮಗೂ ಬರಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಚಿತ್ರಲ್ ಅವರೇ. ಥ್ಯಾಂಕ್ಸ್, ಬಿಕಾಸ್ ನಾವು ಹೇಳಿದಿನಲ್ಲ, ನೀವು ಇಷ್ಟು ಪೇಷನ್ಸ್ ಅಂತ ಹೇಳ್ಬೇಕಲ್ಲ. ಇಲ್ಲ ಪರವಾಗಿಲ್ಲ, ಅದು ಆ್ಯಕ್ಚುಲಿ ಅವ್ರದ್ದು ಹಣೆ ಬರ, ನಮ್ದೇನಿಲ್ಲ. ಬಟ್ ಇದಕ್ಕೆ ಎಷ್ಟು ಕಮೆಂಟ್ಸ್ ಬರುತ್ತೋ ಇವಾಗ ಇದ್ರ ಕೆಳಗಡೆ. ದಯವಿಟ್ಟು ಇನ್ನೊಂದು ಏನ್ ಗೊತ್ತಾ, ಒಂದು ಹೇಳ್ತೀನಿ ನೋಡಿ. ಹಳೆಗಾದೆ ಒಂದಿದೆ, ಪ್ರತ್ಯಕ್ಷ ನೋಡಿದ್ರು ಪ್ರಾಮಾಣಿಸಿ ನೋಡು. ಇವಾಗ ಅದನ್ನ ಚೇಂಜ್ ಮಾಡೋಣ, ಹೊಸ ಗಾದೆ ತರ. ಹೊಸ ಗಾದೆ ಏನು ಅಂತಂದ್ರೆ, ತಮ್ನೇಲ್ ನೋಡಿದ್ರು ಒಳಗಡೆ ಕಂಟೆಂಟ್ ನೋಡು ಅಂತ. ಕರೆಕ್ಟ್. ತಮ್ನೇಲ್ ನೋಡ್ಬಿಟ್ಟು ದಯವಿಟ್ಟು ಮಾತಾಡ್ಬೇಡಿ, ಒಳಗಡೆ ಕಂಟೆಂಟ್ ನೋಡಿ, ಪೂರ್ತಿ ಇಂಟರ್ವ್ಯೂ ನೋಡಿ, ಇಷ್ಟ ಆದ್ರೆ ಶೇರ್ ಮಾಡಿ. ಕರೆಕ್ಟ್. ಥ್ಯಾಂಕ್ ಯು ಸೋ ಮಚ್ ಚಿತ್ರಲ್ ಅವರೇ. ಸೊ ಒಳ್ಳೇದಾಗಲಿ, ಆಲ್ ದ ಬೆಸ್ಟ್ ನಿಮಗೆ. ಎಸ್. ಸೊ ಸ್ನೇಹಿತರೆ, ಇದಿಷ್ಟು ಚಿತ್ರಲ್ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.